ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕ್ ಕನ್ನಡ. ಕೃಷ್ಣೆ ಒಡಲು ಬಗೆದಿದ್ದಾಯ್ತು. ಈಗ ತುಂಗಿಯ ನಾಡಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಮರಳು ಮಾಫಿಯಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್. ನದಿಯ ಒಡಲಿಗೆ ಇಳಿದು ಮರಳು ದೋಚುವ ಜೆಸಿಬಿ ಹಿಟಾಚಿ. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಕೃಷ್ಣೆ ಒಡಲು ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಇದೀಗ ಮತ್ತೊಂದು ಮರಳು ಮಾಫಿಯಾ ಬಯಲಿಗೆ ಬರ್ತಾ ಇದೆ. ತುಂಗಿಯ ನಾಡಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ನದಿಯ ಒಡಲಿಗೆ ಇಳಿದು ಮರಳು ದೋಚುವಂತಹ ಜೆಸಿಬಿ ಹಿಟಾಚಿ. ಜೆಸಿಬಿ ಟಿಪ್ಪರ್ ಮೂಲಕ ದಂಧೆಕೋರರಿಂದ ಮರಳು ಲೂಟಿ ಆಗ್ತಾ ಇದೆ. ಈ ಕುರಿತ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ಮರಳು ಮಾಫಿಯಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ. ನೋಡಿ ಯಾವ ರೀತಿಯಾಗಿ ಹಿಟಾಚಿಯನ್ನ ಬಳಸ್ಕೊಂಡು ದಂಧೆಕೋರರು ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಇಲ್ಲದೆ ಸಾಗ್ತಾ ಇದೆ ಈ ಒಂದು ಮರಳು ಮಾಫಿಯಾ ದಂಧೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಜೆಸಿಬಿ ಮೂಲಕ ಮರಳನ್ನ ಯಾವ ರೀತಿಯಾಗಿ ಸಾಗಾಟೆ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಮಳಲೂರಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮರಳು ಮಾಫಿಯಾಗೆ ಬರಿದಾಗ್ತಾ ಇದೆ ಮಾಲತಿ ನದಿಯ ಒಡಲು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬಿಡುವ ಮಾತೇ ಇಲ್ಲ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆ. ಮಳಲೂರಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಮರಳು ಮಾಫಿಯಾಗೆ ಬರಿದಾಗ್ತಾ ಇದೆ ಮಾಲತಿ ನದಿ ಒಡಲು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಇದೀಗ ಮರಳು ಮಾಫಿಯಾ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಹಿಂದೆ ನಾವು ಒಂದು ವರದಿಯನ್ನ ಕೂಡ ಬಿತ್ತರ ಮಾಡಿದ್ವಿ. ಅದರ ಮುಂದುವರಿದ ಭಾಗ ಅನ್ನುವಂತೆ ಮತ್ತೆ ಇದೀಗ ಮರಳು ಮಾಫಿಯಾ ದಂಧೆ ನಡೀತಾ ಇರುವಂತದ್ದು. ಯಾವಾಗಿಂದ ನಡೀತಾ ಇದೆ ಈ ಒಂದು ಮರಳು ಮಾಫಿಯಾ? ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಕೊಟ್ಟು? ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನು ಭೀಮಾ ನಾಯಕ್, ಮರಳು ಮಾಫಿಯಾ ಯಾವಾಗಿಂದ ನಡೀತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮರಳು ಮಾಫಿಯಾ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಳ್ಳೂರಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಮೊನ್ನೆಯ ಕಥೆಯಲ್ಲ, ಬಹಳ ದಿನಗಳಿಂದಲೂ ಕೂಡ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇದೆ. ಜೆಸಿಬಿ ಟಿಪ್ಪರ್ ಮೂಲಕ ದಂಧೆಕೋರರಿಂದ ಮರಳನ್ನ ಲೂಟಿ ಮಾಡಲಾಗ್ತಾ ಇದೆ. ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂತದ್ದು. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಎಗ್ಗಿಲ್ಲದೆ ಸಾಕ್ತಾ ಇದೆ ಮರಳು ಮಾಫಿಯಾ. ಯಾವಾಗ ಒಂದು ಚಾನೆಲ್ ಅಲ್ಲಿ ವರದಿಯನ್ನ ಬಿತ್ತರ ಮಾಡ್ತೀವೋ ಆಗ ಅಧಿಕಾರಿಗಳ ಕಣ್ ತೆರೆಯುತ್ತೆ. ಅದೇ ಕೆಲಸ ನಾವು ಮಾಡ್ತಾ ಇರುವಂತದ್ದು ಇದೀಗ. ರಿಪಬ್ಲಿಕ್ ಕನ್ನಡ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಕಣ್ ತೆರೆಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕೃಷ್ಣೆ ಒಡಲು ಬಗೆದಿದ್ದಾಯ್ತು. ಇದೀಗ ತುಂಗಿಯ ನಾಡಲ್ಲಿ ಲೂಟಿಯನ್ನ ಮಾಡಲಾಗ್ತಾ ಇದೆ. ಎಲ್ಲಿಗೆ ಸಾಕ್ತಾ ಇದೆ? ಈ ಹಿಂದೆ ಯಾರಿದ್ದಾರೆ? ಮರಳು ಮಾಫಿಯಾ ದಂಧೆ ಯಾವ ರೀತಿಯಾಗಿ ಸಾಕ್ತಾ ಇದೆ? ಎಷ್ಟು ವರ್ಷಗಳಿಂದ ಕೂಡ ನಡೀತಾ ಇದೆ? ಇದರ ಹಿಂದೆ ಯಾರ್ದಾದ್ರೂ ದೊಡ್ಡವರ ಕೈವಾಡ ಇದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಸ್ಥಳದಲ್ಲೇ ಇದ್ದು ನನ್ನ ಕಲೀಗ್ ಭೀಮಾ ನಾಯಕ್ ರಿಪೋರ್ಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಯಾವಾಗಿಂದ ಸಾಕ್ತಾ ಇದೆ ಈ ಒಂದು ಮರಳು ಮಾಫಿಯಾ ಅನ್ನೋದರ ಕುರಿತು ಎಂಚಿಂಚು ಮಾಹಿತಿಯನ್ನ ಕೂಡ ಕೊಡ್ತಾ ಇರುವಂತದ್ದು. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೀತಾ ಇರುವಂತಹ ಮರಳು ಮಾಫಿಯಾ ಇದು. ಇನ್ನು ಕೇಳೋದಕ್ಕೆ
ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಅಕ್ಕಪಕ್ಕದವರು ಯಾರಾದರೂ ಕೂಡ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ JCB ಹರಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಎಷ್ಟೋ ಕೇಸ್ಗಳನ್ನ ಕೂಡ ನಾವು ಗಮನಿಸಿದ್ದೀವಿ. ಪ್ರಶ್ನೆ ಮಾಡಿದವ್ರಿಗೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಭೀಮಾ ನಾಯಕ್, ಈ ಒಂದು ಮರಳು ಮಾಫಿಯಾ ದಂಧೆ ಶಿವಮೊಗ್ಗದಲ್ಲಿ ಯಾವಾಗಿಂದ ನಡೀತಾ ಇದೆ? ಹೇಳೋಕ್ಕೂ ಕೇಳೋಕ್ಕೂ ಯಾರು ಇಲ್ವಾ? ಅಲ್ಲಿ ಸಂಬಂಧಪಟ್ಟಂತಹ ಇಲಾಖೆ ಏನ್ ಮಾಡ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯ, ಏನು ಅಂದ್ರೆ ಎಗ್ಗಿಲ್ಲದೆ ನಡೀತಿರುವಂತದ್ದು ಏನು ಶಿವಮೊಗ್ಗ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ. ಆದ್ರೆ ಇಲ್ಲಿ ಏನು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಅಧಿಕಾರಿಗಳನ್ನ ಏನು ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ನೋ ರೆಸ್ಪಾನ್ಸ್, ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನ ನೀಡ್ತಿಲ್ಲ. ಇಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಇದರಲ್ಲೂ ಪಾಲ್ ಬರ್ತಿದ್ಯಾ ಎನ್ನುವ ಅನುಮಾನ ಸಾಕಷ್ಟು ಜನರಿಗೆ ಕಾಡ್ತಿರುವಂತದ್ದು. ಹಾಗಾಗಿ ಏನು ಇದು ತೀರ್ಥಹಳ್ಳಿ ಭಾಗದ ಅನೇಕ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಅನೇಕ ರೀತಿಯ ನದಿ ಪಾತ್ರದ ಏನು ಒಡಲನ್ನ ಬಾಚುವಂತ ಬಗೆಯುವಂತ ಕೆಲಸಗಳು ಪ್ರತಿನಿತ್ಯ ನಡೀತಾ ಇದೆ. ಏನು JCBಗಳ ಮುಖಾಂತರ, ಟಿಪ್ಪರ್ ಲಾರಿಗಳ ಮುಖಾಂತರ ಎಗ್ಗಿಲ್ಲದೆ ನಡೀತಿದೆ. ಆದ್ರೆ ಇಲ್ಲಿಯವರೆಗೆ ಸಹ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾರೂ ಸಹ ಗಮನ ಹರಿಸ್ತಿಲ್ಲ. ಅಲ್ಲಿನ ಸ್ಥಳೀಯರು ಹೋಗಿ ಅವರನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಧಿಕಾರಿಗಳಿಗೆ ಕಿಂಚಿತ್ತು ಅದನ್ನ ನಿಲ್ಲಿಸ್ಬೇಕು, ಅದು ಅಕ್ರಮವಾಗಿರುವಂತ ಮರಳು ಗಣಿಗಾರಿಕೆಯನ್ನ ನಿಲ್ಲಿಸ್ಬೇಕು ಅನ್ನುವಂತ ಸಣ್ಣ ಒಂದು ಔದಾರ್ಯವು ಅಧಿಕಾರಿಗಳಿಗೆ ಇಲ್ಲದಂತೆ ಕಾಣ್ತಿರುವಂತದ್ದು. ಏನು ಮಾಲತಿ ನದಿಯ ಒಡಲನ್ನ ಸುಮಾರು ದಿನದಿಂದ ಬಾಚುತ್ತಿದ್ದಾರೆ. ಹಾಗಾಗಿ ಅಲ್ಲಿನ ಸ್ಥಳೀಯರು ಈಗಾಗಲೇ ಏನು ಸ್ಥಳಕ್ಕೆ ಹೋಗಿ ಪ್ರತಿಭಟನೆಯನ್ನ ಸಹ ಮಾಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಅಕ್ರಮ ಏನು ಮರಳು ಗಣಿಗಾರಿಕೆ ಏನಿದೆ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡಲೇ ಕ್ರಮವನ್ನ ಕೈಗೊಳ್ಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕಚೇರಿ ಎದುರುಗಡೆ ಹೋಗಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಇದು ಏನಕ್ಕೆ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಿಲ್ಲ ಅಂದ್ರೆ ಇದ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ. ಪ್ರಭಾವಿಗಳು ಇರೋದ್ರಿಂದ ಅಧಿಕಾರಿಗಳು ಸಹ ಇದಕ್ಕೆ ತಡೆಯೋ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುತ್ತಿರೋದು ಇಲ್ಲಿಗೆ ಮೇಲ್ನೋಟಕ್ಕೆ ಕಾಣ್ತಿರುವಂತದ್ದು. ರಮ್ಯ, ಇನ್ನು ಭೀಮಾ ನಾಯಕ್, ಸ್ಥಳೀಯರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಏನಾದ್ರೂ ಮಾಡಿದ್ರಾ ನೀವು? ಅಂದ್ರೆ ಸ್ಥಳೀಯರು ಏನಾದ್ರೂ ಮಾಹಿತಿಯನ್ನ ಕೂಡ ಹಂಚ್ಕೊಂಡ್ರ? ನಿಮ್ ಬಳಿ ಡೀಟೇಲ್ಸ್ ಏನಾದ್ರೂ ಇದೆಯಾ ಇದ್ರ ಬಗ್ಗೆ? ಎಸ್ ರಮ್ಯ, ಸ್ಥಳೀಯರು ಹೇಳೋ ಪ್ರಕಾರ ಏನು ಅಂದ್ರೆ ಸ್ಥಳೀಯರು ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಮರಳನ್ನ ಎಚ್ಚೆತ್ತವಾಗಿ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಸಹ ಆಗುತ್ತೆ. ಹಾಗಾಗಿ ಇದನ್ನ ಕೂಡಲೇ ಇವರೇ ಏನು ಗ್ರಾಮಸ್ಥರೇನಿದ್ದಾರೆ, ಕೇಳೂರು ಭಾಗದ ಏನು ಮಳಲೂರು ಗ್ರಾಮಸ್ಥರೇನಿದ್ದಾರೆ, ಸಾಕಷ್ಟು 100ಕ್ಕೂ ಹೆಚ್ಚು ಜನರು ಹೋಗಿ ಈ ಅಕ್ರಮ ಏನು ಮರಳು ಮಾಫಿಯಾ ಇದೆ ಅದನ್ನ ತಡೆಗಟ್ಟೋ ನಿಟ್ಟಲ್ಲಿ ಅವರೇ ಹೋಗಿ ತಡೆದಿದ್ದಾರೆ. ಹಾಗಾಗಿ ಅಧಿಕಾರಿಗಳನ್ನ ಕರೆ ಮಾಡಿ ಕರೆದ್ರು ಸಹ ಅಧಿಕಾರಿಗಳು ಅವರಿಗೆ ರೆಸ್ಪಾನ್ಸ್ ಸಹ ನೀಡದೇ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಿರುವಂತದ್ದು. ರಮ್ಯ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡ್ಲಿಕ್ಕೆ ಭೂವಿಜ್ಞಾನಿ ನವೀನ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ಮರಳು ಮಾಫಿಯಾ ನಡೀತಾ ಇದೆ ಶಿವಮೊಗ್ಗದಲ್ಲಿ, ಇದು ನಿಮ್ ಗಮನಕ್ಕೆ ಬಂದಿದ್ಯಾ ನವೀನ್ ಅವರೇ? ಶಿವಮೊಗ್ಗದಲ್ಲಿ ಏನು ಮರಳು ಮಾಫಿಯಾ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆ ಈಗಾಗಲೇ ಕಟ್ಟುನಿಟ್ಟಿನ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಒಂದು ಜೊತೆಗೆ ಜಿಲ್ಲಾಡಳಿತದಿಂದ, ಜಿಲ್ಲಾ ಟಾಸ್ಕ್ ಫೋರ್ಸ್ ವತಿಯಿಂದ ಈಗಾಗಲೇ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಇಯರ್ಲಿ 81 ಲಕ್ಷ ಪೆನಾಲ್ಟಿನ ವಸೂಲಿ ಮಾಡಿದೀವಿ, ಕಲೆಕ್ಟ್ ಮಾಡಿದೀವಿ. ಜೊತೆಗೆ 11 ಕೇಸ್ಗಳನ್ನು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ವಿ. ನೋಟಿಸ್ ಕೊಟ್ಟಿದ್ದೀರಾ ಸರ್ ನೀವು? ನದಿ ಪಾತ್ರಗಳಲ್ಲಿ ಎಲ್ಲಿ ಕೂಡ ಇಲ್ಲಿಗೆಲ್ಲ ಅಕ್ರಮ ಗಣಿಗಾರಿಕೆ ನಡೀತದೆ ಅಲ್ಲೆಲ್ಲ ಟ್ರಂಚ್ ಓಡಿಸೋ ಮೂಲಕ ಎಲ್ಲಾ ಅಕ್ರಮ ದಾರಿಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಸಾಕಷ್ಟು ಕ್ರಮಗಳನ್ನ ವಹಿಸಿದ್ವಿ. ಮುಂದೂ ಕೂಡ ಸಾಕಷ್ಟು ಕ್ರಮಗಳನ್ನ ಅಕ್ರಮ ಮರಳು ಗಣಿಗಾರಿಕೆ ಸಂಬಂಧ ಕೈಗೊಳ್ತೀವಿ. ಇನ್ನು ನವೀನ್ ಅವರೇ, ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಟಿಸ್ ಕೊಟ್ರೆ ಸಾಕ, ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ಬೇಕಲ್ವಾ? ಯಾವ ನೋಟಿಸ್ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಾ ಮೇಡಮ್ ತಾವು? ಅಲ್ಲ, ನೀವು ಸ್ಥಳಕ್ಕೆ ಹೋಗ್ಬೇಕು ಅಲ್ವಾ ಅಂತ. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ಬಿಟ್ಟೆ ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಜಿಯಾಲಜಿಸ್ಟ್ಗಳು ಏನಿದ್ದಾರೆ ಸಂಬಂಧಪಟ್ಟ ತಾಲೂಕು ಭೂವಿಜ್ಞಾನಿಗಳು ಅವರು ಕೂಡ ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾ ಇದ್ದಾರೆ. ಬಟ್ ಆದ್ರೆ ನವೀನ್ ಅವರೇ, ಕ್ರಮ ಕೈಗೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ನೀವು ಕ್ರಮ ಕೈಗೊಂಡಿರಬಹುದು, ಆದ್ರೆ ಅದ್ಯಾವುದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ವಲ್ಲ, ಇದಕ್ಕೇನು ಹೇಳ್ತೀರಿ? ತಾವು ಪರ್ಟಿಕ್ಯುಲರ್ಲಿ ಯಾವ ಭಾಗದಲ್ಲಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ತಾಲೂಕು? ತೀರ್ಥಹಳ್ಳಿ. ಈಗ ತೀರ್ಥಹಳ್ಳಿ ಶಿವಮೊಗ್ಗ ಅಂದ್ರೆ ಎಂಟೈರ್ ಜಿಲ್ಲೆನಲ್ಲಿ
ಸುಮಾರು ತೀರ್ಥಹಳ್ಳಿ ಭಾಗದಲ್ಲಿ ಈಗ ಯಾವುದೇ ರೀತಿಯಾದ ಅಕ್ರಮ ಮರಳು ಗಣಿಗಾರಿಕೆ ಸರ್, ನಾನ್ ಯಾವುದಿಲ್ಲ. ಮಾತನಾಡ್ತಾ ಇರೋದು ಮಾಲತಿ ನದಿ ಹತ್ರ ಇರುವಂತಹ ನದಿ ಏನಿದೆ ಅಲ್ಲಿ ಮರಳು ದಂಧೆ ಆಗ್ತಾ ಇರುವ ವಿಚಾರವಾಗಿ ನಾನ್ ಮಾತನಾಡ್ತಾ ಮಾಲ್ತಿ ಇದ್ದೀನಿ. ನದಿ ಪಾತ್ರದಲ್ಲಿ ಈಗಾಗಲೇ ಒಂದು ಲೀಸ್ ಕೊಟ್ಟಿದ್ದೀವಿ. ಗುತ್ತಿಗೆ ಇದೆ, ಗುತ್ತಿಗೆ ಮಂಜೂರಾಗಿ 5 ವರ್ಷದಿಂದ ಗುತ್ತಿಗೆ ಮಂಜೂರಾಗಿದೆ. 2ನೇ ತಾರೀಕುವರೆಗೂ ಗುತ್ತಿಗೆ ಮಂಜೂರಾಗಿದೆ. ಆ ಭಾಗದಲ್ಲಿ ಜನಗಳು ನೀರಿನ ತೊಂದರೆ ಇದೆ, ನಮಗೆ ಅಲ್ಲಿ ಮರಳು ಗಣಿಗಾರಿಕೆ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಸೊ ನಾನೇ ಖುದ್ದು ಅಲ್ಲಿ ಹಾಜರಾಗಿ ಪರಿಶೀಲನೆ ಮಾಡಿಬಿಟ್ಟು ಅದನ್ನ ಸ್ಥಗಿತಗೊಳಿಸಿ ಬಂದಿದ್ದೀನಿ. ನೀವ್ ಹೇಳುವ ಪ್ರಕಾರ ಪರಿಶೀಲನೆ ಆಗಿದೆ, ಸ್ಥಳಕ್ಕೆ ಹೋಗಿ ನಾನು ಕೂಡ ನೋಡಿದ್ದೀನಿ ಅಂತ. ಬಟ್ ಆದ್ರೂ ಸ್ಥಳೀಯರು ನಿಮ್ ಮೇಲೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್. ಏನಂತ? ಯಾವ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ, ಆದ್ರೂ ಕೂಡ ಮರಳು ಮಾಫಿಯಾ ನಡೀತಾ ಇದೆ, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಹೋಗೋಕೆ ಸಾಧ್ಯ ಆಗುತ್ತಾ? ಇವತ್ತು ನಾವು ವಿಸಿಟ್ ಮಾಡಿದ್ದೀವಿ, ಪೊಲೀಸ್ ಸ್ಟೇಷನ್ಗೂ ಪೊಲೀಸರು ಕೂಡ ಬಂದಿದ್ದಾರೆ. ಇಷ್ಟು ಕೂಡ ಇನ್ಫಾರ್ಮೇಶನ್ ತಮಗೆ ಇವತ್ತು ಕೊಡ್ತಾ ಇದ್ದೀನಿ. ಫಿಸಿಕಲಿ ನಾವು ಅಲ್ಲಿ ಸ್ಪಾಟ್ಗೆ ಹಾಜರಾಗ್ಬಿಟ್ಟು ಪರಿಶೀಲನೆ ಮಾಡಿದ್ದೀವಿ. ಸರಿ ನವೀನ್ ಅವರೇ, ಹಾಗಾದ್ರೆ ನಿಮ್ ಮಾತಿಗೆ ಕಿಮ್ಮತ್ತಿಲ್ವಾ ಅಂತ? ಯಾಕೆಂತಂದ್ರೆ ಕಂಪ್ಲೇಂಟ್ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ, ಕಂಪ್ಲೇಂಟ್ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಲ್ಲ ಅನ್ನುವಂತಹ ಆರೋಪ, ನಿಮ್ಮ ಮಾತಿಗೆ ಬೆಲೆ ಇಲ್ವಾ ಅಂತ? ಅಲ್ಲ ಮೇಡಮ್, ನಾನು ಹೋಗಿ ಕ್ರಮ ತಗೊಂಡಿದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಮತ್ತೆ ಪದೇ ಪದೇ ಇದನ್ನ ಕೇಳ್ತಾ ಸರ್, ನಾನು ಯಾಕೆ ಪದೇ ಪದೇ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀರಾ, ಕ್ರಮ ತೆಗೆದುಕೊಂಡಿದ್ದೀರಾ, ಆದ್ರೂ ಕೂಡ ಮರಳು ಮಾಫಿಯಾ ನಡೀತಾ ಇದೆ, ಅದು ನಮ್ಮ ಪ್ರಶ್ನೆ. ಮರಳು ಮಾಫಿಯಾ ನಡೀತಾ ಇದೆ ಅಂತಂದ್ರೆ ಮತ್ತೆ ನಾವು ಪುನಃ ಹೋಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಆ ಕೆಲಸ ಮಾಡಿ ಸರ್, ಪುನಃ ಹೋಗಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅಂತ ನಾವು ಕೂಡ ಕೇಳ್ತಾ ಇರುವಂತದ್ದು, ಅದೇ ರೀತಿಯಾಗಿ ಅಲ್ಲಿನ ಸ್ಥಳೀಯರು ಕೇಳ್ತಾ ಇರುವಂತದ್ದು. ಆಯ್ತು, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.